ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕರೆಕ್ಟ್ ಆಗಿ ನಿನ್ ಕುತ್ಕೆನೆ ಸೀಳ್ಬಿಡ್ತೀನಿ. ಜೈಲಿಗೆ ಹೋದ್ರೂ ನನ್ ಕೇರ್ ಮಾಡಲ್ಲ. ನಿಜ ಹೇಳೋ, ನಮ್ಮಪ್ಪ ಎಲ್ಲಿ? ಸರಿಯೋ ಪ್ಲೀಸ್, ನನ್ನ ಮಾತು ಕೇಳು. ಹುಡುಗಾಟ ಅಲ್ಲ ಇದು. ಏಯ್ ಹೇಳೋ. ಏಯ್, ಈ ತಿಕ್ಕಲ್ ಥರ ಆಡ್ಬೇಡ. ಏನು ನಾನು ಸಾಯಿಸ್ಬಿಡ್ತೀಯಾ? ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೀನ್ ಸಾಯ್ತ್ಯಾ ಇಲ್ಲ ನಮ್ಮಪ್ಪನ್ ಬಚಾವ್ ಮಾಡ್ತ್ಯಾ? ಯೋಚನೆ ಮಾಡು. ಬೇಗ. ಹಾ 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 ಅತ್ತೆ, ಏನಿಲ್ಲ. ಸರಿಯು ಸ್ವಲ್ಪ ತಮಾಷೆ ಮಾಡ್ತಾ ಇದ್ದಾಳಷ್ಟೇ. ಹೇಯ್, ನಾನು ಎಲ್ಲಾ ತರ ಕಲಾಕಾರ ಆಟಗಳನ್ನ ಆಡ್ಕೊಂಡೇ ಬಂದಿರೋದು. ಲೇ, ಪುಟಗೋಸಿ ಚಾಕು ಇಟ್ಕೊಂಡು ನನಗೆ ಚೋಕ್ ಕೊಡ್ತೀಯಾ? ನಾನು ಆಶ್ರಮದಲ್ಲಿದ್ದಾಗ ಶೇವಿಂಗ್ ಮಾಡಿರೋದು ಕಡಿಮೆ, ಬೇರೆಯವ್ರಿಗೆ ಕುರ್ಪಾಕಿರೋದೇ ಜಾಸ್ತಿ. ನಮ್ಮ ಏರಿಯಾದಲ್ಲಿರೋ ಪ್ರತಿಯೊಂದು ರೌಡಿಗಳಿಗೂ ನಾನು ಕೊಟ್ಟಿರೋ 18 ಸ್ಟ್ರೆಚ್ ಮಾರ್ಕ್ ಇದೆ. ನನ್ನನ್ನೇ ಚಮಕಾಯಿಸ್ತೀಯಾ? ಬೇಡ ರಾಕಿ, ನೀನ್ ಇದನ್ ಮಾಡ್ಬೇಡ. ಮುಂದೆ ತುಂಬಾ ಅನುಭವಿಸ್ತೀಯ ಅಲ್ವೋ? ನಮ್ಮಪ್ಪ ನಿನ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ನೀನ್ ಅವ್ರಿಗೆ ಕೊಡೋ ಬೆಲೆ ಇದೇನಾ? ಏಯ್ ಸಾಕು, ಮುಚ್ಚೆ ಬಾಯಿ. ಓಹೋ, ಏನ್ ನಿಮ್ಮಪ್ಪ ದೊಡ್ಡ ಲಾರ್ಡ್ ಲಬಕ್ ದಾಸು? ಏನ್ ಅಪ್ಪ ಮಗಳು ಸೇರ್ಕೊಂಡು ನನ್ನೇನು ಕಮ್ಮಿ ಆಟ ಆಡ್ಸಿದ್ದೀರಾ? ನಿಮ್ಮಪ್ಪ ನನ್ನ ಕ್ಯಾಬ್ ಡ್ರೈವರ್ ತರ ನೋಡೋದಕ್ಕೆ, ನೀನ್ ನನ್ನ ಕೈಲಾಗ್ದಲೇ ಇರೋ ಒಂಥರ ರೇಗ್ಸೋದಕ್ಕೆ ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಜಬರ್ದಸ್ತ್ ನಿಮ್ದು. ಒಳ್ಳೆ ನಾಯಿ, ಬೀದಿ ನಾಯಿ ತರ ಟ್ರೀಟ್ ಮಾಡ್ಬಿಟ್ರಿ ನನ್ನ ಅಲ್ವಾ? ನಿಮ್ಮಪ್ಪ ಏನೇನ್ ಸ್ಕೆಚ್ಚು ಸ್ಕೀಮ್ಗಳು ಹಾಕಿದ್ದ ಗೊತ್ತಾ? ಇಡೀ ಆಸ್ತಿನ ನಿನ್ನ ಹೆಸರಿಗೆ ಬರ್ದಿಟ್ಟಿದ್ದ. ಕೋಲಾ ಫ್ಯಾಕ್ಟ್ರಿಯಿಂದ ಬರೋ ದುಡ್ಡನ್ನೆಲ್ಲ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಕಡೆಗೆ ನನ್ನ ಕೈಲಿ ಖಾಲಿ ತಟ್ಟೆ ತೆಂಗಿನ ಚಿಪ್ಪು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಅಪ್ಪ ಮಗಳ ನಾಟಕ! ಅಯ್ಯೋಯ್ಯೋಯ್ಯೋಯ್ಯೋ. ಅದಕ್ಕೆ ನಾನು ಕೊಟ್ಟೆ ಸರಿಯಾಗಿ ಮಾಂಜ. ಹೇಗಿದೆ ನೋಡು? ಕೆಲಸ ಆಗೋವರೆಗೂ ನೀನೇನಾದ್ರೂ ಕಮಕ್ ಕಿಮಕ್ ಅಂದ್ಯೋ, ಲೈಫ್ ಲಾಂಗ್ ನಿಮ್ಮಪ್ಪ ನಿನ್ ಕೈಗೆ ಸಿಗೋದೇ ಇಲ್ಲ. ಹೂ ತರ ಇದೆಯಾ? ಹೂ ತರನೇ ಸಾಫ್ಟ್ ಆಗಿದ್ಬಿಡು. ಇಲ್ಲೋ ಅಂದ್ರೆ ಹೊಸ್ಕಾಕ್ಬಿಡ್ತೀನಿ. ಗೊತ್ತಾಯ್ತಾ? ಗಣಪತಪ್ಪ. ರುಕ್ಮಿಣಿ, ಮೊದಲು ಗಾಡಿಗೆ ಗಣಪತಿಗೆ ಕೈ ಮುಕ್ಕಳಮ್ಮ. ಓಯ್, ಏನೋ ಹೆಸರಿಟ್ಟು ಕರಿತಾ ಇದೀಯಾ? ಅವ ಈಗ ನಾನು ನಿಮ್ಮ ಗುರು, ನೀವು ನನ್ನ ಶಿಷ್ಯೆ. ಶಿಷ್ಯನೇ ಯಾವಾಗಲೂ ಗುರುವಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಹೊರತು ಗುರುನೇ ಶಿಷ್ಯನಿಗೆ ಮರ್ಯಾದೆ ಕೊಡಬಾರ್ದು. ನಿನಗ್ ನೀನೇ ಗುರು ಅನ್ಕೊಂಡು ಬಿಲ್ಡಪ್ ತಗೋಬೇಡ. ನನಗೆ ಆ ಥರ ಫೀಲಿಂಗ್ಸ್ ಎಲ್ಲ ಇಲ್ಲ. ನೀನ್ ಕಾರ್ ಕಲಿಸ್ತಾ ಇದೀಯಾ, ನಾನ್ ಕಲಿತಾ ಇದ್ದೀನಿ ಅಷ್ಟೇ. ಆಯ್ತು, ಉದ್ಧಾರ ಆದಂಗೆ. ಏನಂದೆ? ಉದ್ಧಾರ ಆಗ್ಬೇಕಾಗತ್ತೆ ಎಂದೆ. ರುಕ್ಮಿಣಿ ಅವರೇ, ನಿಮ್ಗೆ ನೆಲ ಕಾಣಿಸ್ತಾ ಇದೆ ಅಲ್ವಾ? ಆಕಾಶ ಕಾಣಿಸ್ತಾ ಇದೆ ಅಲ್ವಾ? ಹಾ, ಎರಡು ಕಾಣ್ತಾ ಇದೆ. ಯಾಕೆ? ಏನಿಲ್ಲ, ನಿಮ್ಮ ಹೈಟ್ಗೆ ನೆಲ ಕಾಣಿಸೋದೇ ದೊಡ್ಡ ವಿಷಯ. ಅದನ್ನ ಕನ್ಫರ್ಮ್ ಮಾಡ್ಕೊಂಡೆ. ಅಕಸ್ಮಾತ್ ಕಾಣಿಸಿಲ್ಲ ಅಂದಿದ್ರೆ ಒಂದು ದಿಂಬಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ.
ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಹೋಗ್ಲಿ, ಆ ಪೆಡ್ಲುಗಳೆಲ್ಲ ಕಾಲ್ಗೆ ಎಡಿಸ್ತಾ ಇದೀಯಾ? ನೋಡು, ನೀನ್ ತುಂಬಾ ಓವರಾಗಿ ಆಡ್ತಾ ಇದೀಯ. ನಾನ್ ಸೀಟ್ ಮುಂದೆ ಹಾಕೊಂಡು ಕೂತಿದ್ದೀನಿ ತಾನೆ. ಆಯ್ತು ಆಯ್ತು ಆಯ್ತು, ಕೋಪ ಮಾಡ್ಕೋಬೇಡಿ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನೋಡಿ, ಎ ಬಿ ಸಿ ಅಂದ್ರೆ ಎಕ್ಸ್ಲೇಟ್ರು, ಬ್ರೇಕು, ಕ್ಲಚ್ಚು. ನೋಡಿ, ಮೊದಲು ಬ್ರೇಕ್ ಮೇಲೆ ಕಾಲಿಟ್ಕೊಳ್ಳಿ, ಕ್ಲಚ್ನ ತುಳಿದಿಟ್ಕೋಬೇಕು, ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಗೇರ್ಗೆ ಹಾಕಬೇಕು, ನಿಧಾನಕ್ಕೆ ಕ್ಲಚ್ ಬಿಡ್ತಾ ಎಕ್ಸ್ಲೇಟರ್ನ ರೈಸ್ ಮಾಡಿ. ಗೊತ್ತಾಯ್ತಾ? ಇದೆಲ್ಲ ಬ್ರಹ್ಮವಿದ್ಯನಾ? ನೋಡ್ತಾ ಇರೀಗ. ಬಾ ಬಾ. ಕ್ಲಚ್ ಬಿಡಿ ಒಂಚೂರು. ಅದನ್ನೇ ಮಾಡ್ತಾ ಇರೋದು. ಅಬಾ, ಮೂವ್ ಆಗ್ತಾ ಇಲ್ವಲ್ಲೋ? ಏನಾಗಿರ್ಬೋದು? ಅಯ್ಯೋ, ಈ ಹ್ಯಾಂಡ್ ಬ್ರೇಕ್ ತೆಗಿದನ್ನೇ ಮರ್ತು ಬಿಟ್ಟಿದೆ. ಇರಿ ಇರಿ. ಈಗ ಹೊರಡಿ. ಇದೇನೋ ಮೂವೇ ಆಗ್ತಾ ಇಲ್ಲ. ಅಬಾ, ಇವಾಗ್ಲೂ ಮೂವ್ ಆಗ್ತಾ ಇಲ್ವಲ್ಲೋ? ನಿನ್ ಗಾಡಿ ನಿತ್ತಲ್ಲೇ ನಿಂತಿದೆ. ಮುಂದಕ್ಕೆ ಹೋಗೋದು ನಿನ್ ತರನೇ ಮರ್ತು ಬಿಡ್ತಾ ಏನು? ಅಯ್ಯಯ್ಯೋ, ಸಾರಿ ಸಾರಿ ರುಕ್ಮಿಣಿ ಅವರೇ, ಮರ್ತಿರೋದು ಗಾಡಿ ಅಲ್ಲ, ನಾನು ಚಕ್ರಕ್ಕೆ ಕಲ್ಲಿಟ್ಬಿಟ್ಟಿದ್ದೆ, ತೆಗಿಯದ್ದೇ ಮರ್ತಿದ್ದೆ. ತೆಗೆದು ಬಿಡ್ತೀನಿ ರೀ. ಹೋಗಿ ಹೋಗಿ ನಿನ್ನ ಹತ್ರ ಕಾರ್ ಕಲಿಯಕ್ ಬಂದಲ್ಲ ನಾನು. ಥೂ, ಗುರುಗಂಗೆಲ್ಲ ಮಾತಾಡಬಾರ್ದು, ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಹೋಗಿ ಹೋಗಿ ನಿಮಗೆ ಕಾರ್ ಹೇಳ್ಕೊಡಕ್ ಬಂದಲ್ಲ. ನಿಲ್ಲಿಸ್ರೇ. ಅಯ್ಯೋ, ಇದೇನಿದು? ಅಯ್ಯೋ ಅಯ್ಯೋ, ನಿಲ್ಲಿಸ್ರೇ ಗೋಪಾಲ, ಗೋಪಾಲ, ನಿಲ್ಲಿಸ್ರೇ. ಸೈಡ್ ಹೋಗೋ, ಸೈಡ್ ಹೋಗೋ. ಅಯ್ಯೋ, ರೀ ಮಿಸ್ಟರ್, ಎತ್ತೇಳ್ರಿ ಮೇಲೆ. ಹಲೋ. ಅಯ್ಯೋ, ಏನಾಯ್ತಪ್ಪ? ರೀ, ಹಲೋ, ಎದ್ದೇಳ್ರಿ ಮೇಲೆ. ಮಿಸ್ಟರ್, ಎದ್ದೇಳ್ರಿ. ಮಿಸ್ಟರ್, ಎದ್ದೇಳ್ರಿ.